ಈಜಲು ಹೋದ ಆದರ್ಶ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ದುರ್ಘಟನೆ ಪಟ್ಟಣದ ರುಸ್ತುಂ ಸಾಬ್ ಕೆರೆಯಲ್ಲಿ ನಡೆದಿದೆ. ಇನ್ನು ಸಂಜೆ 4ರ ಸುಮಾರಿಗೆ ಈಜಲು ಹೋಗಿದ್ದು ಕೆರೆಯ ದಂಡೆ ಮೇಲೆ ಅವರ ಬಟ್ಟೆಗಳು ಇರುವುದು ಪತ್ತೆಯಾಗಿದೆ. ಇನ್ನು ಬಟ್ಟೆ ತೊಳೆಯುವವರು ವಿದ್ಯಾರ್ಥಿಗಳು ಮುಳುಗುವುದನ್ನು ನೋಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ತಾಲೂಕಿನ ದುಮ್ಮಾವಾಡ ಹಾಗೂ ಗಂಜಿಕಟ್ಟಿ ಗ್ರಾಮದ ವಿದ್ಯಾರ್ಥಿಗಳಾಗಿದ್ದು ಹೆಸರು ಸೇರಿದಂತೆ ಉಳಿದ ಮಾಹಿತಿ ತಿಳಿದಿಲ್ಲ. ಇನ್ನು ನುರಿತ ಈಜುಗಾರರು ಮೃತದೇಹಗಳನ್ನ ತೆಗೆಯಲು ರಾತ್ರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಶಾಸಕ ಸಿಎಂ ನಿಂಬಣ್ಣನವರು ಸ್ಥಳಕ್ಕೆ ಆಗಮಿಸಿ ನೊಂದ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಹಾಯ ಮಾಡುವ ಭರವಸೆಯನ್ನ ನೀಡಿದ್ದಾರೆ. एक घंटे से यहाँ गुजर रहे नहीं उधर अरे अरे लास्ट क्या है एक घंटा में यहाँ ढूंढने को हाँ ये दुम्मड़ करेंगे। दुम्मड़ का देखो